ಹಾಜರಿದ್ದರು. ಕಳೆದ 3-4 ದಿನಗಳಿಂದ ಲಿಂಗಾಪುರ ಗ್ರಾಮದ ಎಲ್ಲಾ ಮನೆಗಳಿಗೆ ಗ್ರಾಮ ಪಂಚಾಯಿತಿಯಿಂದ ಪೂರೈಕೆಯಾಗುತ್ತಿರುವ ಕುಡಿಯುವ ನೀರು ಕಲುಷಿತಗೊಂಡಿದ್ದು ಸಂಬಂಧಪಟ್ಟವರಿಗೆ ತಿಳಿಸಿದ್ದಾದರೂ ಈವರೆಗೂ ಸರಿಪಡಿಸಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಬೇಲೂರು ತಾಲೂಕಿನ ಅರೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಿಂಗಾಪುರ ಗ್ರಾಮಕ್ಕೆ ಪೂರೈಕೆಯಾಗುತ್ತಿರುವ ಕುಡಿಯುವ ನೀರಿನಲ್ಲಿ ಕೊಳೆತ ವಾಸನೆ ಬರುತ್ತಿದೆ. 1-2 ದಿನದಲ್ಲಿ ಸರಿಯಾಗಬಹುದೆಂದು ಸುಮ್ಮನಿದ್ದರೆ ಇದುವರೆಗೂ ಸರಿಯಾಗಿಲ್ಲ. ನೀರಿನ ವಾಸನೆ ಗ್ರಹಿಸಿದರೆ ವಾಂತಿ ಬರುವ ಹಾಗೆ ಇದೆ. ಹಾಗಾದರೆ ಇಂತಹ ದುರ್ವಾಸನೆ ಬರಲು ಕಾರಣವೇನು ಎಂದು ಸ್ಥಳೀಯರು ಪ್ರಶ್ನಿಸಿದ್ದಾರೆ. ಅಲ್ಲದೆ ಬೋರ್ವೆಲ್ ಕೇಸಿಂಗ್ ಪೈಪ್ನ ಮೇಲ್ಭಾಗದಲ್ಲಿ ರಂಧ್ರವಾಗಿದ್ದು ಅಲ್ಲಿಂದ ಏನಾದರೂ ಬಿದ್ದಿರಬಹುದೆಂದು ಸ್ಥಳೀಯರು ಅನುಮಾನಪಟ್ಟಿದ್ದಾರೆ. ನಮಗೆ ಪಂಚಾಯಿತಿಯಿಂದ ಪೂರೈಕೆಯಾಗುತ್ತಿರುವ ನೀರು ಬಿಟ್ಟರೆ ಬೇರೆ ಯಾವುದೇ ಪರ್ಯಾಯ ವ್ಯವಸ್ಥೆಗಳಿಲ್ಲ. ಬೇರೆ ಕಡೆಯಿಂದ ತರುವಷ್ಟು ಶಕ್ತಿಯೂ ನಮ್ಮಲ್ಲಿಲ್ಲ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ತುರ್ತಾಗಿ ಬೋರ್ವೆಲ್ ಅನ್ನು ಶುಚಿಗೊಳಿಸಿ ಆರೋಗ್ಯಕರ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ನೀರು ವಾಸನೆ ಬರ್ತಾ ಇದೆ. ಇಲ್ಲಿ ಬೋರ್ ತೂತಾಗಿದೆ, ಕುಡಿಯಕ್ಕಾಗಲ್ಲ. 5 ದಿನ ಇವತ್ತಿಗೆ ಯಾರು ಬಂದು ನೋಡಿಲ್ಲ. ಎಲ್ರ ಮನೆಗೆ ಇದೇ ಬೋರಲ್ಲಿಂದ ನೀರು ಹೋಗೋದು. ನೀರ್ ತೆಗೆದು ಇದು ಬೋರಲ್ಲ ವ್ಯವಸ್ಥೆ ಮಾಡಿ. ವಾಂತಿ ಬಂದಂಗೆ ಆಯ್ತು. ಬೆಳಿಗ್ಗೆ ಕುಡ್ದೆ ವಾಂತಿ ಬರಂಗೆ ಆಯ್ತು. ಒಂದು ಈಗಲೂ ಮಕ ಎಲ್ಲ ಇದಾಗ್ತಾ ಇತ್ತು. ನೀರು ಕುಡಿಯಕ್ ಆಗ್ತಾ ಇಲ್ಲ, ವಾಸನೆ ಬರ್ತಾ ಇದೆ. 2-3 ದಿವಸದಿಂದ 4 ದಿವಸದಿಂದ ನೀರಿಲ್ದಲೆ ನಾವು ಇಲ್ಲಿ ಗೋಳಾಡ್ತಾ ಇದೀವಿ. ನೀರು ವಾಸನೆ ಬರ್ತಾ ಇದೆ. ಅದು ಏನು ಅಂತೇಳಿ ಒಂದ್ ಸ್ವಲ್ಪ ಚೆಕ್ ಮಾಡಿ ನೋಡಿ. ನಾವು ಬೇರೆ ಕಡೆ ದೂರ ಹೋಗಿ ತರಕ್ಕೂ ಆಗಲ್ಲ, ನಮ್ಗೆ ಹೊತ್ಕೊಂಡು ಬರಕ್ಕಾಗಲ್ಲ. ಆದಷ್ಟು ಬೇಗ ನೀವು ರೆಡಿ ಮಾಡಿ ನಮ್ಗೆ ಅದು ಕೊಟ್ರೆ ಒಳ್ಳೇದು. ಮನಸ್ಸು ಸದಾ ಸಂತೋಷವಾಗಿರಬೇಕೆಂದರೆ ಯೋಗ, ಜ್ಞಾನ ಮತ್ತು ಆತ್ಮ